ನೀ ಹೇಳ್ಬೇಕಾಗಿತ್ತು ಏನಂತೇಳಿ ಏನಂತ ಮಾವ ನೀ ಮಾಡುವಂತ ಕೆಲಸ ತಪ್ಪೈತಿ ಆ ಹೆಣ್ಣ ಮಗಳ ಮೇಲೆ ನೀ ಮನಸ್ಸು ಮಾಡಬೇಡ ನಿನಗೆ ಏನು ಬೇಕು ಹೇಳು ಮಾವ ನಾನ ಕೊಡ್ತಾನ ಅನ್ಬೇಕಾಗಿತ್ತು ಏ ಹೊಂಟಾಗ ಬಾಯಿಲ ನೇಣ 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 ನೀ ಯಾಕೆ ಇಲ್ಲಿ ಕರ್ಕೊಂಡು ಹೊಂಟಿದ್ದೆ ನಿನ್ನ ತ್ಯಾಗ ಏನು ಕಡಿಮೆ ಬಿದ್ದಿತ್ತು ಏ ಯಾವ ಮಿಷನ್ ಬಂದು ಬಿದ್ದಿತ್ತಿಲ್ದ ನಿನ್ನ ತ್ಯಾಗ ಏನು ಕೊಳಿಮೆ ಅಂತ ಹೇಳ ಮುಂದಿನ ಪಡಕ ಬಂದ ಹೌದಾ ನೀ ಅಲ್ಲಿ ಕರ್ಕೊಂಡು ಹೋಗ್ಬೇಕಾರೆ ಏನು ಕೊಳಿಮೆ ಬಿದ್ದಿತ್ತು ನಿನ್ನ ತ್ಯಾಗ ಬೇಕಲ್ಲ ಹೌದಿಲ್ಲ ಗಾಲ್ಡ್ ಹೇಳಿದಂತ ಕುಂದ್ರಿಸಿ ಒಂದು ಹಾಳೆ ಹಗಲ ಮೇಲೆ ಹೋಗಿ ಬಿಡ್ತಾನ ಏನ ಹೋಗೋದು ಹೋಗಿದೆ ಅಲ್ಲಿ ತಕ್ಕ ಹೋಗ್ಯಾರ ಬರ್ಬೇಕಲ್ಲ ಮತ್ತ ಅರ್ಧಕ್ಕ ಕರ್ಕೊಂಡು ಬಂದಿತ್ತು ಹೌದೌದೌದು ಹೌದಿಲ್ಲ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರ ಏನಪ್ಪ ಹೆಣ್ಣಿನ ಬುದ್ಧಿ ಮನಕಾಲ ಕೆಳಗತ್ತೇಳಿ ಹೌದಲ್ಲ ಹೌದೌದು ಅದಕ್ಕೆ ಯಾಕಪ್ಪ ಅಂತ ಕೇಳೋಣ ಮಾತು ಹೇಳ್ಯಾರ ಅವ್ರ ಏನಂತ ತಾಯಿ ತಂದಿನ ಬಿಟ್ಟ ಬಂಧು ಬಳಗ ಬಿಟ್ಟು ಅಣ್ಣ ತಮ್ಮರ ಬಿಟ್ಟ ಅಕ್ಕ ತಂಗಿರ ಬಿಟ್ಟ ಎಲ್ಲಾರನು ಬಿಟ್ಟ ಇವತ್ತ ಗಂಡನ ಮನೆಗೆ ನಾ ಬಂದನಂದ್ರ ಏನು ನನ್ನ ಪವರ್ ಹೆಚ್ಚಾಯ್ತು ಏನು ನಿನ್ನ ಪವರ್ ಹೆಚ್ಚಾಯ್ತು ಅಂತ ಕೇಳ್ತಾರ ಅವ್ರು ನಡಗಾಂಬಾಗ್ಯಾರಂತ ಅವ್ರ ಆ ಮಲ್ಲು ಸರ್ ಅವ್ರಿಗೆ ಇರ್ತಕ್ಕಂಥವ್ರು ಕೇಳ್ತಾರ ಗುರುಗಳಾದ್ರು ನಾವು ನಡಬಾಗ ಅವ್ವ ಹಂಗಲ್ಲ ಇವ್ರು ಬರೋಕ್ಕಿಂತ ಮೊದಲು ನಮ್ಮ ಮನೆಗೆ ನಡಗಂಬ ಇರಕ್ಕಿಲ್ಲ ನೋಡಿ ಇವ್ರು ಬಂದ ಬಳಕ ನಡಗಂಬ ಅದ ನನಗ ಅಲ್ಲಾಕ್ ಬಂದ್ ನಡಗಂಬ ಹೌದಿಲ್ಲ ಯಾಕಂತ ಕೇಳ ಸಿದ್ದಪ್ಪನ ಇವ್ರು ಬರೋಕ್ಕಿಂತ ಮೊದಲ ಮಡಿಲ ಕಟ್ಟಿಲ್ಲ ಆಬಲ್ಲ ಇಲ್ಲಿ ಒಂದು ಮಾತು ಹೇಳೋದೈತಿ ಕೇಳ ಏನಂತ ಯಾಕಪ್ಪ ಅಂತ ಕೇಳಿದ್ರ ನೋಡಿ ಹೇಳಿದೀನಿ ಏನಂತ ಹೇಳಿ ಏನಂತ ತಾಯಿ ತಂದಿನ ಬಿಟ್ಟೇನೆ ಬಂಧು ಬಳಗ ಬಿಟ್ಟನ ಎಲ್ಲಾರು ಬಿಟ್ಟ ನಿನ್ನ ಹತ್ರ ಬಂದನಂದ್ರ ನನ್ನ ಪವರ್ ಎಟ್ಟಂದ್ರಿ ಪವರ್ ನಿನಗೊಂದು ಮಾತು ಕೇಳ್ತಾನ ಒಬ್ಬ ಗಂಡ ಮಗ ಯಾವತ್ತು ಸ್ವತಂತ್ರದಾನ ಅದಲ್ಲ ಗಂಡ ಮಗ ಯಾವತ್ತು ಸ್ವತಂತ್ರದಾನ ಹೌದು ಕೃತಾತ್ರೇತ ದ್ವಾಪರ ಕಲಿಯುಗ ಅಂತಕ್ಕಂಥ 4 ಯುಗ ಅದಾವು ಹೌದಲ್ಲ ಕೃತಾ ಯುಗದೊಳಗ ಬ್ರಹ್ಮದೇವರಾಗಿರ್ತಕ್ಕಂಥ ಇಡೀ ಗಂಡ ಮಕ್ಕಳ ಕುಲಕ್ಕ ಸ್ವತಂತ್ರ ಕೊಟ್ಟಾನ ಏನಂತ ಕೊಟ್ಟಾನ ಏನಪ್ಪಾ ಅಂತ ಕೇಳಿದ ಗಂಡ ಮಕ್ಕಳು ಎಲ್ಲಿ ಬೇಕಾದ್ರೆ ಹೋಗಬಹುದು ಎಲ್ಲಿ ಬೇಕಾದಲ್ಲಿ ಬರಬಹುದು ಯಾವಾಗ ಬೇಕಾದಾಗ ಹೋಗ್ಬೋದು ಯಾವಾಗ ಬೇಕಾದಾಗ ಬರ್ಬೋದು ಆದ್ರೆ ಹೆಣ್ಣು ಮಕ್ಕಳು ಹಂಗ ಬರುವಂಗಿಲ್ಲ ಸಂಜೆ 6 ಗಂಟೆ ಆಯ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕ ಹೆಣ್ಣು ಮಕ್ಕಳು ಕೊಚ್ಚಲು ಹೊರಗೆ ಹೆಜ್ಜೆ ಇಡುವಂಗಿಲ್ಲ ಹೌದಲ್ಲ ಹೌದೌದು ಎಲ್ಲಾರ ಹೋಗಿರಪ್ಪ ಅಂತಂದ್ರ 6 ಗಂಟೆಗೆ ಬರ್ಲಾರ್ದೆ ಟೈಮ್ 8 ಗಂಟೆಗೆ ಬಂದ್ರಂದ್ರ ಏನಂತಾರ ಏ ತಂಗಿ ಇನ್ನಂತ ಎಲ್ಲಿ ಹೋಗಿದ್ದೆ ಯಾಕೆ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಏನ್ ಕೆಲಸ ಇತ್ತ ಹಿಂಗ 100 ಪ್ರಶ್ನೆ ಯಾರಿಗೆ ಬರ್ತಾವು ಹೆಣ್ಮಕ್ಳಿಗೆ ಬರ್ತಾವ ಒಬ್ಬಕ್ಕಿ ಹೆಣ್ಮಗಳಿಗೆ ಬರ್ತಾವ ಅದೇ ನಮ್ಮಪ್ಪ ರಾತ್ರಿ ಬಾರಾಕ ಬಂದ್ರು ರಾತ್ರಿ ಬಾರಾಕ್ ಬಂದ್ ಬಾಗಲ ಬಡದ್ರು ಬಾಗಲ ತೆಗಿಯಬೇಕ ಅವನಿಗೆ ಕೇಳು ಪ್ರಶ್ನೆ ಇಲ್ಲ ನಾನ್ ನಿನ್ನ ಕೇಳ್ತಾನ ಏನಂತ ಏನಪ್ಪಾ ಅಂತಂದ್ರ ಹೆಣ್ಣ ಮಗಳಾಗಿರ್ತಕ್ಕಂಥಕ್ಕೆ ಹುಟ್ಟಿದ ಮನೆಯನ್ನ ಬಿಟ್ಟ ಕೊಟ್ಟ ಮನೆಗೆ ಬಂದ ಗಂಡ ಬಡದ್ರ ಬಡಸ್ಕೋಬೇಕ ಅತ್ತಿ ಬಡದ್ರ ಬಡಸ್ಕೋಬೇಕು ಮಾವು ಬಡದ್ರ ಬಡಸ್ಕೋಬೇಕ ಹೌದೌದು ಅವ್ರ ಬೈದ್ರ ಬಯಸ್ಕೋಬೇಕ ಅಂದದ್ ಅನ್ಸ್ಕೋಬೇಕ ಮಾಡಿದ್ದ ಮಾಡಿಸ್ಕೋಬೇಕಲ್ಲ ಮತ್ತ ತಗ್ಗಿ ಬಗ್ಗಿನ ನಡಿಬೇಕು ನೀವು ಹೇಳಿರ್ ಹೆಣ್ಣಾಗಿ ಹುಟ್ಟಿ ಸಣ್ಣಾಗಿ ನಡಿಬೇಕಂತೇಳಿ ಹೌದಲ್ಲ ಹೆಣ್ಣ ಮಗಳಾಗಿರ್ತಕ್ಕಂಥಕ್ಕೆ ಎಷ್ಟೊಂದು ಕಷ್ಟ ಪಡ್ಬೇಕಾದ್ರ ನಿನಗೆ ಹಿಂದಕ್ಕೆ ಹೆಣ್ಮಕ್ಳ ಶ್ರಾಪ್ ಆಗಿತ್ತು ಏನ ಗಂಡ ಮಕ್ಳ ಶ್ರಾಪ್ ಆಗಿತ್ತು ಇದೊಂದ ಹೇಳ್ರಿ ಹೇಳಿ ಇವತ್ತ ಗೊತ್ತಾಕತಿ ಯಾವ್ದು ಹೆಚ್ಚ ಯಾವ್ದು ಕಡಿಮೆ ಅವ್ವ ಮಕ್ಕಳು ಎಲ್ಲರೂ ಕೂಡ ಹೇಳ್ರಿ ನೀವು ಹೌದಲ್ಲ ನೀವು ಎಷ್ಟು ಕಷ್ಟ ಪಡ್ಬೇಕಾದ್ರೆ ನಿಮಗೆ ಹಿಂದಕ್ಕೆ ಯಾರ ಶ್ರಾಪದಿಂದ ಈಗ ಸದ್ಯಕ್ಕ ಗಂಡನ ಮನೆಯಾಗ ಬಂದು ಎಷ್ಟು ಕಷ್ಟ ಪಡುವಂತ ಇವತ್ತು ಏಳು ಕೊಳೆ ಮ್ಯಾಗೆ ಎತ್ತಿ ನಿನಗ ಇಂತ ಸಮಯ ಬರ್ಬೇಕಾದ್ರೆ ನಿನಗೆ ಯಾರ ಶ್ರಾಪ ಆಗಿತ್ತು ಹಿಂದಕ್ಕ ಹೌದಾ ಮುಂದಿನ ಪಾಳಿಕ ಬರ್ಬೇಕಾರ ಸರಳ ಉತ್ತರ ಕೊಟ್ಟ ಹಾಡ ಹೌದಲ್ಲ ಯಾಕದಕ್ಕೆ ನಾ ಏನ್ ಕೇಳಿ ಅದನ್ನ ಮರ್ತೇ ಬಿಟ್ಟಾರ ಅವ್ರು ಅದನ್ನ ವಿಚಾರ ಮಾಡಿಲ್ಲ ಅವ್ರ ದೇವ ಕಲ್ಪ ಇತ್ತು ವಿಕಲ್ಪ ಶೂನ್ಯ ಇತ್ತು ಅವಾಗ ನಮ್ಮಪ್ಪ ಇದ್ದ ಪರಬ್ರಹ್ಮ ಇದ್ದ ಹೌದಲ್ಲ ವಿಕಲ್ಪ ಶೂನ್ಯದೊಳಗ ನಮ್ಮಪ್ಪ ಪರಬ್ರಹ್ಮ ಇದ್ದ ಜಗತ್ತವನ್ನ ಸೃಷ್ಟಿ ಮಾಡಿದ ಅಂತ ಹೇಳಿದ್ನ ಬ್ರಹ್ಮ ದೇವರಿಂದ 10 ಮಂದಿ ಮಾನಸ ಪುತ್ರ ಹುಟ್ಟ್ಯಾರು ಹೆಣ್ಣಿನ ಸಂಪರ್ಕ ಗಂಡಿಗಾಗಿಲ್ಲ ಹೌದಾ ಹಂಗೇನಪ್ಪ ಅಂತ ಕೇಳಿದ ಚೊಚ್ಚಲ ಮಗ ಮರ್ಚಲ ಮಗ 3ನೇ ಮಗ 4ನೇ ಮಗ 5ನೇ ಮಗ 6ನೇ ಮಗ 7ನೇ ಮಗ 8ನೇ ಮಗ 9ನೇ ಮಗ 10ನೇ ಮಗ ಈಗ 10 ಮಂದಿ ಗಂಡಮಕ್ಕಳು ಗಂಡಿನಿಂದ ಗಂಡಮಕ್ಕಳು ಹುಟ್ಟಿ ಬಂದಾರ ಹೌದೌದು ನಿಮ್ಮ ಹೆಣ್ಮಕ್ಳು ಯಾರು ಹುಟ್ಟ್ಯಾರಂತ ಕೇಳಿ ಅದನ್ನು ಅಲ್ಲೇ ಬಿಟ್ರವ್ರು ಏನ್ ಹೇಳ್ತಾನೆ ಕೇಳ ಏನಂತ ಬ್ರಹ್ಮ ದೇವರಾಗಿರ್ತಕ್ಕಂಥ ಭೂಮಿ ಮೇಲೆ 12 ಸೃಷ್ಟಿ ಮಾಡ್ಯಾನ ಅವ್ ಮಾಡಿರ್ತಕ್ಕಂಥ 12 ಸೃಷ್ಟಿ ಎಲ್ಲ ಭೂಮಿ ಮೇಲೆ ಅಜರಾಮರವಾಗಿ ಉಳ್ಕೊಂಡಾವ ಈಗ ಸದ್ಯಕ್ಕ ಭೂಮಿ ಮೇಲೆ ತಾಜ್ಯವಾಗಿ ಉಳ್ಕೊಂಡಾವ ಒಂದೊಂದಕ್ಕೆ ಏನಪ್ಪಾ ಸೃಷ್ಟಿ ಒಂದೊಂದು ಚಾರ್ಜ್ ಕೊಟ್ಟಾರ 12 ಸೃಷ್ಟಿ ಎಲ್ಲ ಭೂಮಿ ಮೇಲೆ ಅಜರಾಮರವಾಗಿ ಉಳ್ಕೊಂಡಾವ ಬ್ರಹ್ಮ ದೇವರ 30 ಕಲ್ಪದಾಗದಾನ ಎಷ್ಟು ಕಲ್ಪ 30 ಕಲ್ಪದಾಗದಾನ ಬ್ರಹ್ಮ ದೇವರಿಗೆ 30 ಕಲ್ಪಕ್ಕೊಂದು ಅಮಾಸ ಆಕತಿ 15 ಕಲ್ಪಕ್ಕ ಬ್ರಹ್ಮದೇವಗ ಒಂದು ಹುಣ್ಣಿಮೆ ಆಕತಿ ಒಂದು ಕಲ್ಪ ಕಳಿಬೇಕಾದ್ರ 5000 ವರ್ಷ ಆಗ್ಬೇಕ ಒಂದು ಕಲ್ಪ ಕಳಿಬೇಕಾರ
ಒಂದ ಕಲ್ಪ ಆಗಬೇಕಾರ 5,000 ವರ್ಷ ಕಳಿಬೇಕ. ಹೌದಾ ಎಂತಾವ್ 30 ಕಲ್ಪ ಯಾವಾಗ ನಮ್ಮ ಅಪ್ಪ ಕಳಿತಾವ್ ನೋಡ. ಅವಾಗ ನಮ್ಮ ಅಪ್ಪಾಗ ಬರೇ ಒಂದ ಮಾಸ ಆಕೈತಿ. ನಮಗ ಮಾಸ ಆಗ್ಬೇಕಾರ 30 ದಿನ ಹಾಕೊಡ್ದ ಬತ್ತ ಅಮಾಸೆ. 15 ದಿನಕ್ಕ ನಮ್ಗೊಂದು ಹುಣ್ಣಿಮೆ ಆಕತಿ. 30 ದಿನಕ್ಕೊಂದು ನಮಗ ಮಾಸ ಆಕತಿ. ಹೌದೌದು. ಆದ್ರ ದೇವತೆಗಳ ಲೆಕ್ಕ ಬೇರೆ, ಮಾನವರ ಲೆಕ್ಕನೇ ಬೇರೆ. ಹೌದಾ ನಮ್ಮಪ್ಪ ಬ್ರಹ್ಮದೇವ 30 ಕಲ್ಪದಾಗದಾನು. 30 ಕಲ್ಪಕ್ಕೊಂದು ಅಮಾಸ ಆಗೈತಿ. 15 ಕಲ್ಪಕ್ಕ ನಮ್ಮ ಅಪ್ಪಗೊಂದು ಹುಣ್ಣಿಮೆ ಆಗೈತಿ. ಒಂದ ಕಲ್ಪ ಕಲಿಬೇಕಾರ ಎಟ್ಟಪ್ಪ ಅಂತ ಕೇಳಿದ್ರ 5,000 ವರ್ಷ. 5,000 ವರ್ಷ ಯಾವಾಗ ಸುತ್ತ ಹಾಕಿ ಸುತ್ತಾಗ 5,000 ವರ್ಷ ಅಕ್ಕ ನೋಡ. ಅವಾಗ ಒಂದು ಕಲ್ಪಕ್ಕತಿ. ಎಂತ 30 ಕಲ್ಪದೊಳಗ ನಮ್ಮ ಅಪ್ಪ ಬ್ರಹ್ಮದೇವ್ರ ಅದಾನ. ನಿನ್ನ ಕೇಳ್ತಾನ ಏನ್ ಕೇಳಂದ್ರಿ? ಮುಂಜಾನೆ ಪಳಬೇಕಾರ ಕಾಗವ್ವ ಗುಗ್ಬವನ್ ಕತಿ ಬ್ಯಾಡ ನನಗ. ನಾ ಏನ್ ಕೇಳಕತ್ತಾನ ಇದನ್ನ ಸರಳವಾಗಿ ಉತ್ತರ ಕೊಡ್ಬೇಕ. ಹೌದಲ್ಲ? ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಈ ಕಾಗವನ್ ಗುಬ್ಬವನ್ ಕತಿ ಎಲ್ಲ ಕೇಳ್ಬಿಟ್ಟು ನಾವು ಬಾಳಟ. ಹೌದಲ್ಲ? ಬಾಳ್ ಮಂದಿ ಹೇಳ್ಯಾರ ನಮಗ. ಇಂತ ಕತಿ ನಮಗ್ ಬ್ಯಾಡಾಗಿದಾವ. ಹೌದೌದು. ಯಾಕಂತ ಕೇಳು. ಯಾಕ್ರಿಪ್ಪ? ನಿಮ್ಮ ದೇವಿ ಎಟ್ಟ ಕಲ್ಪದಾಗ ಅದಾಳ. ನಿಮ್ಮ ದೇವಿ ಯಾರು ಬೇಕಾದವ್ರದ್ದು ಹೇಳ. ಲಕ್ಷ್ಮಿ, ಪಾರ್ವತಿ, ಸರಸ್ವತಿ, ದುರ್ಗಾ. ನಿಮ್ಮವ್ ಕರಿಯವ್, ಕಾಟವ್, ದ್ಯಾಮವ್, ದುರ್ಗಾವ್ ಈಗ ಹಾಡಾಕ್ ಬಂದಾಳ ಈಗ ವಿಜಯನಗರ ಬಸವ. ಬೇಕಾದವ್ರದ್ದು ಹೇಳು. ಯಾರು ಬೇಕಾದವ್ರು ಹೇಳ್ರಿ. ನಿಮ್ಮ ದೇವಿ ಎಟ್ಟ ಕಲ್ಪದಾಗದಾಳು. ನಿಮ್ಮ ದೇವಿಗೆ ಎಟ್ಟ ಕಲ್ಪಕ್ಕೊಂದು ಅಮಾಸ ಆಗೈತಿ. ಎಟ್ಟ ಕಲ್ಪಕ್ಕೊಂದ ಹುಣ್ಣಿಮೆ ಆಗೈತಿ. ಒಟ್ಟ ಇದಕ್ಕ ತೋಡಿ ನೀ ಎಲ್ಲರ ನನಗ ಉತ್ತರ ಕೊಟ್ರ ಈ ಇಡೀ ಕರ್ನಾಟಕ ಮಹಾರಾಷ್ಟ್ರ ಒಳಗ ಹೆಣ್ಣ ಹಾಡಾಕ ಒಟ್ಟ ನೀವ ಹೆಚ್ಚ. ನೀನ ಲೈಕ್. ಇವ್ರೆಲ್ಲ ಹೇಳುದು ಬೇಡ, ಒಟ್ಟ ನಾನು ಹೇಳ್ಕೊತಕೊಂಡ್ ದಿನ ಒಂದ್ ಊರಿಗೆ. ಹೌದಾ? ನೀ ತೋಡಿ ಕೊಟ್ರ ಹೌದಲ್ಲ? ಕೊಡ್ದಕ್ಕ ಏನ್ ಮಾಡುದ? ಇವ್ ಇಟ್ಟ ಅದಾವ ಅನ್ನೋದು ಇವ್ ಏನ್ ಆಡ್ತಿದ್ದಿಲ್ಲ ಹೋಗಿ. ಅದೇನ್ ಕೊಡದ್ರಕ ಏನ್ ಮಾಡ್ಲತ್ತನ್ನ? ಯಾಕಂದ್ರ ಅವ್ನ ಮಾತು ಹೇಳದೈತಿ ಸಿದ್ದಪ್ಪಣ್ಣ. ಏನಂತ? ಯಾಕಪ್ಪ ಅಂತ ಕೇಳಿದ್ರ ಎಲ್ಲಾರು ಹೇಳ್ತಾರ ತಳಗಿಳಿದ ಹಾಡಕ್ ಹೋಗ್ರಿ ಅಂತ ಬಾಳ ಪೋರ್ಸ್ ಮಾಡ್ತಾರ. ಆದ್ರ ಈ ಬ್ರಹ್ಮ ವೇದಿಕೆ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರ ಯಾಕ್ರಿಪ್ಪ? ಬ್ರಹ್ಮ ವೇದಿಕೆ ಮೇಲೆ ಎಲ್ಲಾರು 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಕೊಟ್ಟು ಏನಪ್ಪಾ ಅಂತ ಪಟ್ಟಿ ಮಾಡಿ ಅವ್ರೆಲ್ಲಾರು ಪಟ್ಟಿಯನ್ನ ಹಾಕಿ ಎಂತ ಬ್ರಹ್ಮ ವೇದಿಕೆಯನ್ನ ನಮಗ ಹಾಕಿ ನಮಗ ಮ್ಯಾಲಿನ ಆಸನ ಕೊಟ್ಟ ತಾವು ತಳಕುತ್ತಾರ. ಆ ಪುಣ್ಯಾತ್ಮರಾಗಿರ್ತಕ್ಕಂಥವ್ರು ಕೇಳಾಕ ಅವ್ರು ಏನು ಇರ್ಲಾರ ತಳಕುತ್ತಾರ ಅವ್ರು. ಹೌದೌದು. ನಿಮಗ್ ರೊಕ್ಕ ಕೊಟ್ಟು ನಿಮಗ್ ಹೆಣಕ್ 10,000 ಬಡದ್ ನಿಮಗ್ ಟೇಜ್ ಹಾಕಿ ಟೇಜ್ ಮಾಡಿ ನಿಮ್ಗೆ ನಿಲ್ಸ್ಯಾರ. ಹೌದಲ್ಲ? ಯಾಕಂತ ಕೇಳಿದ ತಳಗಿಳಿದು ಹೋಗೋದ್ರಿಂದ ಇದಕ್ಕೆ ನಾವು ಕಿಮ್ಮತ್ತು ಕೊಡಂಗಿಲ್ಲ ಅಂತ ನಂದೈತಿ ಮನ. ಯಾಕಂತ ಕೇಳಿದ ನಾನು ಹಾಡಕತ್ತ ಇದೇ ಶಿವಸ್ಥಾನದೊಳಗ 8 ವರ್ಷ ಆತ್ರು. ಹಾಲ ಮತದೊಳಗ ಹುಟ್ಟಿ ಬಂದನ ಕರೆ. ಯಾಕಪ್ಪ ಅಂತ ಕೇಳಿದ್ರ ಹಾಲ ಮತದ ಈಗಾಗಲೇ ಮಾಳಿಂಗರಾಯನ ಮಾರ್ಗವನ್ನ ಹಾಡ್ಲಾಕ್ ಇತ್ತಿತ್ಲಾಗ ಹೊಂಟಿವ ಅಷ್ಟೇ. ಆದ್ರೆ ಇದೇ ಶಿವಸ್ಥಾನದೊಳಗ ಶಿವಶಕ್ತರ ವಾಕಾದ್ರ 10 ವರ್ಷ ಹಾಡ್ಲಕತ್ತ. ಯಾವತ್ತು ನನಗ 10,000 ರೂಪಾಯಿ ಕೊಡ್ತಾನಂದ್ರು ಏನಪ್ಪಾ ಅಂತ ಕೇಳಿದ್ರ ಯಾಕ್ರಿಪ್ಪ? ಟೇಜ್ ಬಿಟ್ಟು ಇಳಿದ ಹೋಗವ್ರು ಎಷ್ಟೋ ಮಂದಿ ಈಗಾಗಲೇ ನಮ್ಗೆ ಎಷ್ಟೆಷ್ಟೋ ಮಂದಿ ಪುಣ್ಯಾತ್ಮರಿಗೆ ಹೇಳಕತ್ತಾರ. ಟೇಜ್ ಬಿಟ್ಟು ಇಳಿದು ಹೋಗ್ಬೇಡ್ರಿ ಅಂತಕ್ಕಂತ ಮಾತ. ಆದ್ರೂ ಅದ್ ಹಂಗೆ ಚಾಲ್ತಿ ಒಳಗೆ ನಡೆದತಿ. ನೋಡೋಣ ಅದ್ ಯಾವಾಗ ನಿಲ್ತತಿ, ಯಾವಾಗ ಏನೇನ್ ಬರ್ತೈತಿ, ಯಾವಾಗ ಯಾವ ಕಾಲಕ್ಕೆ ಏನಾಗ್ಬೇಕು ಅದೇ ಆಗೋದು. ಹೌದಲ್ಲ? ನನಗೆ ಎಷ್ಟು ಭಗವಂತ ವಿದ್ಯೆ ಕೊಟ್ಟ ನಾ ಅಟ್ಟೆ ಹೇಳುದ ಅಷ್ಟಲ್ಲ. ನಂದೊಂದ್ ತತ್ವ ಹೆಚ್ಚದಪ್ಪನ. ಯಾಕಪ್ಪ ಅಂತ 10 ವರ್ಷ ಹಾಡಿಕೆ ಮಾಡ್ಲಕತ್ತ ಕರೆ. ಒಟ್ಟೆ ಟೇಜ್ ಹತ್ತಪ್ಪ ಅಂತಂದ್ರ ಮಂಗಳಾರ ತಗೋಮಟ್ಟ ಒಟ್ಟೆ ಟೇಜ್ ಇಳಂಗಿಲ್ಲ. 10 ವರ್ಷದ ಇದನ್ನ ರೂಢಿ ಮಾಡ್ಕೊಂಡ್ ಬಂದನ್ನ ಇವ್ರ ನೋಡ. ಇದೇ ಒಂದ್ ಪಾಳೆ ಹಾಡ್ರಿ ಮತ್ ಬಂದ್ ಕೂತ್ರ ಮತ್ ಏನೋ ತಗೊಂಡ್ ಹಾಳ ಮತ್ ಹೋಗಿ ಬಂದಳ ಮತ್ ಹಾಳ್ದ. ಈಗ ನೀವು ಒಬ್ಬರ ಅಲ್ಲ 10 ಮಂದಿ ಬರ್ರಿ ನೀವು ಉಂಡುಂಡ. ಅದಕ್ಕೆ ಹೇಳ್ಯಾರ ಏನಂತ? ಒಂದ ಹೋರಿ 10 ಆಕಳಿಗೆ ಸಮಾತ. ಹೌದಾ? ನಾ ಅಂದ್ರ ಒಂದ್ ಹೋರಿ ಇದ್ದಂಗ ಇವೆಲ್ಲ ವಿಜಯನಗರದ 10 ಆಕಳ ಇದ್ದಂಗ ಇವ. ಹೌದಿಲ್ಲ? ಈ 10 ಆಕಳ ನಿಗಿಸುವಂತ ಪವರ್ ಬರೇ ಸುಲ್ತಾನ್ಪುರ್ ಹೋರಿಗೆ ಒಂದಕ್ಕೆ ಐತಿ. ಹೌದಾ? ನೀ ಯಾವಾಗ ಬೇಕಾದಾಗ ಬರ್ರಿ ನೀವು. 10 ಆಕಳ ಬರ್ಲಿ 10 ಆಕಳ ಹೋಗ್ಲಿ. ಹೌದಲ್ಲ? ಅದಕ್ಕೆ ಹೇಳ್ಯಾರ ಸಿದ್ದಪ್ಪನ. ಏನಂತ? ಹೆಂಡ ಕುರಿ ಒಳಗ ಬರೇ ಪುಂಡ ಟಗರ್ ಒಂದ ಇರ್ತೈತಿ. ಹೌದಲ್ಲ? ಒಬ್ಬ ಗಂಡ ಮಗ 10 ಮಂದಿ ಹೆಣ್ಮಕ್ಕಳನ್ನ ಆಳ್ಬಹುದು. ನಮ್ಮಪ್ಪ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಅನಿಸ್ಕೊಂಡಿರ್ತಕ್ಕಂಥ ಪರಮಾತ್ಮ ಏನ್ ಮಾಡ್ಯಾನು? ಪಾರ್ವತ ದೇವನ ತೊಡಿ ಮೇಲೆ ಕುಣಿಸ್ಕೊಂಡ್ರ, ಗಂಗಾದೇವನ ಜಡಿಯ ಕುಣಿಸ್ಕೊಂಡ. ಚಲೋ ಮೆಂಟಲ್ ನೋಡ್ದಲ್ಲ. ಬ್ರಹ್ಮದೇವ ಸರಸ್ವತಿನ ಎಡಕ ಕುಣಿಸ್ಕೊಂಡ್ರ, ಗಾಯತ್ರಿನ ಬಲಕ ಕುಣಿಸ್ಕೊಂಡ. ಹೌದಾ? ಕೃಷ್ಣ ಪರಮಾತ್ಮ 16,108 ಮಂದಿನ ಲಗ್ನ ಆದ. 16,108 ಮಂದಿನ. ಚಲೋ ಮೆಂಟಲ್ ನೋಡ್ದಲ್ಲ ಮಗ. ಒಬ್ಬೊಬ್ಬಕ್ಕೆ ಹೆಣ್ಣ ಮಕ್ಕಳ ಹೊಟ್ಟ್ಯಾಗ 10 ಗಂಡ, ಒಂದೊಂದು ಹೆಣ್ಣ. ಹೌದಾ? 1,86,000 ಮಕ್ಕಳು ಹುಟ್ಟಿದು. ಎಲೆಕ್ಟ್ರಿಕ್ ಪಟ್ಟಿ ಜನಗಳ ಹೊಡೆದಂಗ ಮಾಡ್ಯಾನಲ್ಲ ನಮ್ಮ ಅಪ್ಪನ ಅವತಾರ ಹೆಂಗೈತಿ. ಹೌದಲ್ಲ? ಅದಕ್ಕಾಗಿ ಯಾಕದ ಕೇಂದ್ರ ಸಿದ್ದಪ್ಪಣ್ಣ ಎಲ್ಲಿ ಏನೋ ಸರ್ಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ಬಹಳ ಮಾತಾಡಿ ಹೋಗ್ಯಾರ. ಬಾಳಂಟಿ ಏನಪ್ಪಾ ಅಂತ ಪ್ರಶ್ನೆಗಳನ್ನು ಕೇಳಿ ಹೋಗ್ಯಾರ. ಸುಗ್ರೀವ ಮತ್ತು ಹನುಮಂತ ಯಾರನ್ನ ಕರ್ಕೊಂಡು ಸೇತುವೆಯನ್ನು ಕಟ್ಟಿದ ಅಂತೇಳಿ ನನಗೆ ಪ್ರಶ್ನೆ ಮಾಡ್ಯಾರು. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಹೆಂಗೈತಪ್ಪ ಅಂತಂದ್ರ, ಸುಗ್ರೀವ ಮತ್ತು ಹನುಮಂತ ಯಾರನ್ನ ಕರ್ಕೊಂಡು
ಕರ್ಕೊಂಡ ಸೇತುವೆ ಕಟ್ಟ್ಯಾನಪ್ಪ ಅಂತಂದ್ರ ಕಪಿಗಳನ್ನ ಕರ್ಕೊಂಡ ಅಂದ್ರ ವಾನರ ಸೇನೆಯನ್ನ ಕರ್ಕೊಂಡು ಕಪಿಗಳನ್ನ ಕರ್ಕೊಂಡು ಸೇತುವೆಯನ್ನ ಕಟ್ಟ್ಯಾನ ಅಂತ ಹೇಳಿ ಬ್ರಹ್ಮ ಪುರಾಣ ಪೇಜ್ ನಂಬರ್ 420 ಪಂಡ್ರನಾಥಾಚಾರ್ಯ ಗಲಗಲಿಯವರು ಬರೆದಿರ್ತಕ್ಕಂತ ಪುರಾಣ ಪೇಜ್ ನಂಬರ್ 420. ಉತ್ತರ ಕುಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಕುಲ್ಲ ಹೌದಿಲ್ಲ? ಅದಕ್ಕಾಗಿ ಸಿದ್ದಪ್ಪಣ್ಣ ಹೇಳ್ರಿಪ್ಪ, ನಮ್ಮಪ್ಪನಿಂದ ಏನ್ ಭೂಮಿ ಮೇಲೆ ಆಗೈತೆ ಅಂತಕ್ಕಂಥದ್ದು ಹಾಡಿ ಹೇಳೋದೈತಿ. ಶಾಂತ ರೀತಿಯಿಂದ ಕುಂತ ಕೇಳ್ರಿ ಅಂತಕ್ಕಂಥ ಮಾತು ಹೇಳಿ ಹಾಡಿ ಹಂಗ ಕೇಳೋ ಹೇಳ್ರಿಪ್ಪ.